ಎಚ್ಎಂಟಿ ಭೂಮಿ ವಿವಾದಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ. ಎಚ್ಎಂಟಿ ಆವರಣಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಎಚ್ಎಂಟಿ ಭೂಮಿ ಬಿಡುವಂತೆ ಸರ್ಕಾರದ ನೋಟಿಸ್ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದ್ದಾರೆ. ನೋಡಿ, ಪುನಶ್ಚೇತನಕ್ಕೆ ಕಸರತ್ತು ಆರಂಭ ಮಾಡಿದ್ದಾರೆ. ಈಗ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರು, ಇಂಡಸ್ಟ್ರಿಯಲ್ ಮಿನಿಸ್ಟರ್, ಹಾಗಾಗಿ ಅವ್ರ ಮೇಲೂ ಕೂಡ ಒತ್ತಡಗಳಿದ್ದೇ ಇರುತ್ತೆ. ಎಚ್ಎಂಟಿ ಅದನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರ ಭೂಮಿ ಬಿಡಬೇಕು ಅಂತ ನೋಟಿಸನ್ನು ಕೊಟ್ಟಿದೆ ಅಂತ ಚಟಾಪಟಿ ಕಾರಣ ಆಗ್ತಿದೆ ಇದು ರಾಜಕೀಯವಾಗಿ. ಕುಮಾರಸ್ವಾಮಿ ಅವರೇ ಸ್ವತಃ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಎಚ್ಎಂಟಿ ಉಳಿಸಬೇಕು, ಖಾಸಗೀಕರಣ ಬೇಡ, ಇದು ಪ್ರಚಾರಕ್ಕಾಗಿ ಮಾಡ್ತಿರುವಂಥ ವಿಚಾರ ಅಲ್ಲ. ಈ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕೇಂದ್ರ ಸಚಿವನಾದ ಬಳಿಕ ಎಚ್ಎಂಟಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇನೆ, ಸಾರ್ವಜನಿಕ ವಲಯಗಳನ್ನು ಮತ್ತೆ ಬಲಪಡಿಸಬೇಕು ಅಂತ ಹೇಳಿದ್ದಾರೆ. ಇವತ್ತು ಈ ಎಚ್ಎಂಟಿಯ ಈ ಒಂದು ಆವರಣದ ವಿಷಯದಲ್ಲಿ ಯಾತಕ್ಕೆ ಈ ಒಂದು ಸಬ್ಜೆಕ್ಟ್ ಪ್ರಾರಂಭ ಆಗಿದೆ ಎಚ್ಎಂಟಿ ವಿಷಯದಲ್ಲಿ, ಇವತ್ತು ಕೇಂದ್ರದಲ್ಲಿ ನಾನು ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ನನಗೆ ಕೊಟ್ಟಿರ್ತಕ್ಕಂಥ ಇಲಾಖೆಗಳು ಒಂದು ಹೆವಿ ಇಂಡಸ್ಟ್ರಿ ಮತ್ತು ಇನ್ನೊಂದು ಸ್ಟೀಲ್ನ ಇಲಾಖೆ. ಹಲವಾರು ಪಬ್ಲಿಕ್ ಸೆಕ್ಟರ್ನಲ್ಲಿದ್ದಂಥ ಕಾರ್ಖಾನೆಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಈ ಪಬ್ಲಿಕ್ ಸೆಕ್ಟರ್ನ CPIC ಯೂನಿಟ್ಗಳನ್ನು ಪುನರ್ ಪ್ರಾರಂಭ ಮಾಡಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಾವೆ. ನಾನು ಮಂತ್ರಿ ಆದ ಮೇಲೆ ಈ ಎಚ್ಎಂಟಿಯ ಕಾರ್ಖಾನೆ, ಯಾಕೆಂದ್ರೆ ನಾವೆಲ್ಲ ಸಣ್ಣ ಮಕ್ಕಳು, ಆಗ ಬಸ್ಗಳು ಓಡಾಡ್ತಾ ಇದ್ದಿದ್ದು ಗಮನಿಸಿದ್ದೇವೆ. ನಾನು ಜಯನಗರದಲ್ಲಿದ್ದೆ, ನಾನು 1972-73ರಲ್ಲಿ. ಎಚ್ಎಂಟಿ, NGF, ITI, BEL ಈ ಬಸ್ಗಳು ಬೆಳಗ್ಗೆ 4:15 ಗಂಟೆಗೆ ಪ್ರಾರಂಭ ಆದರೆ ಅವತ್ತು ನಮ್ಮ ಬೆಂಗಳೂರು ನಗರದಲ್ಲಿ BMTCಯ ವ್ಯವಸ್ಥೆಗಳಿರಲಿಲ್ಲ. ಒಂದೊಂದು ಕಾರ್ಖಾನೆಯಲ್ಲಿ ಇಡೀ ಬೆಂಗಳೂರು ನಗರದ ಹಲವಾರು ಭಾಗದಲ್ಲಿದ್ದಂಥ ಕಾರ್ಮಿಕರನ್ನ ಪ್ರಯಾಣಕ್ಕೆ ನೂರಾರು ಬಸ್ಗಳು ಒಂದೊಂದು ಕಂಪನಿಯಲ್ಲಿ ಓಡಾಡ್ತಾ ಇದ್ವು. ಎಚ್ಎಂಟಿ ಉಳಿಸಬೇಕು, ಅದನ್ನು ನಮ್ಮ ಕರ್ತವ್ಯ ಅಂಥೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಅಲ್ಲಿ ಅವರಿಗೆ ಜಾಗ ಬಿಡಬೇಕು ಅಂತ ನೋಟಿಸ್ ಕೂಡ ಕೊಟ್ಟಿದೆ. ಬಟ್ ಎಚ್ಎಂಟಿ ಉದ್ಯೋಗಿಗಳು ಒಂದು ರೀತಿ ಅಡಕತ್ತರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಖಾಸಗೀಕರಣ ಮಾಡಲಾಗ್ತಿದೆ. ಉದಾಹರಣೆ HL ಕೂಡ ಈಗ ಆತಂಕದಲ್ಲಿದೆಯಲ್ವಾ. ಬೇರೆ ಬೇರೆ ಸರ್ಕಾರಿ ದೊಡ್ಡ ದೊಡ್ಡ ಕಂಪನಿಗಳನ್ನು ಪ್ರೈವೇಟೈಸೇಷನ್ ಮಾಡಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಕೆಲಸ ಮಾಡುವಂಥ ನೌಕರಸ್ಥರಿಗೆ ಆಘಾತ ಆಗಿರುತ್ತೆ. ಸರಿಯಾಗಿ ಸಂಬಳ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ. ಎಷ್ಟೋ ತಿಂಗಳುಗಳಿಂದ ಬ್ಯಾಲೆನ್ಸ್ ಇದೆ. ಮತ್ತು ಅವೆಲ್ಲವೂ ಕೂಡ ಈಗ ನಷ್ಟಕ್ಕೊಳಗಾಗಿರುವಂಥ ಕೆಲವೊಂದಿಷ್ಟು ಕಂಪನಿಗಳು ಗುರುತಾಗಿದೆ. ಮುಂದಿನ ನಮ್ಮ ಭವಿಷ್ಯ ಹೆಂಗೆ ಅಂಥೇಳಿ ಅವರು ಕೂಡ ಚಿಂತಾಕ್ರಾಂತರಾಗಿದ್ದರು. ಬಟ್ ಅಲ್ಲಿ ಕುಮಾರಸ್ವಾಮಿ ಹೋಗಿ ವಾಸ್ತವವನ್ನು ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿಯ ಸಿಬ್ಬಂದಿಯ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಆಳ ಅಗಲದ ಬಗ್ಗೆ ಇನ್ನೂ ಕೂಡ ಅವರು ತಿಳಿದುಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಖಾಸಗೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಅವ್ರ ಕೈಯಲ್ಲಿ ಅಧಿಕಾರ ಇದೆ. ಈಗ ಕೇಂದ್ರ ಸರ್ಕಾರ ಅಧೀನದಲ್ಲಿ ಬರುವಂಥ ಒಂದು ಸಂಸ್ಥೆ HMT. ಬಟ್ ಜಾಗ ರಾಜ್ಯ ಸರ್ಕಾರ ಕೊಟ್ಟಿರುತ್ತೆ, ಸಹಜವಾಗಿ ಅದೆಲ್ಲ ನಡೆಯುವಂಥ ಪ್ರಕ್ರಿಯೆಗಳು. ಆದರೆ ಇಲ್ಲಿ ಕೆಲವು ಕಾರ್ಖಾನೆಗಳನ್ನು ಏನೀಗ ಮುಚ್ಚಲಾಗ್ತಾ ಇದೆ, ನಷ್ಟದ ಕಾರಣಗಳನ್ನ ಕೇಳಿ ಬಂದ್ ಮಾಡ್ತಾ ಇದ್ದಾರೆ. ಬಟ್ ಕುಮಾರಸ್ವಾಮಿಯವರು ಈ ಒಂದು ವಿಚಾರದಲ್ಲಿ ಮುತುವರ್ಜಿನ ವಹಿಸಿ ಅದನ್ನು ಖಾಸಗೀಕರಣ ಮಾಡದೇ ಇರೋ ರೀತಿ ನೋಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಹೇಗೆ ಸಕ್ಸಸ್ ಆಗುತ್ತಾ ಇಲ್ವಾ ಅಂಥೇಳಿ ರಾಜಕೀಯ ಕೆಸರೆಚಾಟಕ್ಕೆ ಇದು ಕಾರಣ ಆಗ್ತಾ ಇದೆ ಅನ್ನೋದು. ಈಗಾಗಲೇ ಈ ಹಿಂದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಏನಿದ್ದಾರೆ, ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಜಾಗ, ಅದನ್ನು ಬಿಟ್ಕೊಡ್ಬೇಕು ಅಂತ ಅವರು ಪತ್ರವನ್ನು ಬರೆದಿದ್ರು, ಕೇಳ್ಕೊಂಡಿದ್ರು.